ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಜೀವನದಲ್ಲೂ ಬೇವು ಬೆಲ್ಲ ಸಮನಾಗಿರಬೇಕು. ಬೇವು ಅಂದ್ರೂ ತುಂಬ ಒಳ್ಳೆಯದು, ಬೆಲ್ಲ ಅಂದ್ರೂ ತುಂಬ ಒಳ್ಳೆಯದು. ಎಲ್ಲರೂ ಜಾಸ್ತಿ ಇಷ್ಟಪಡೋದು ಬೆಲ್ಲನ ಇಷ್ಟಪಡ್ತಾರೆ. ಜೊತೆಲಿ ಬೇವು ಇದ್ರೇ ಬೆಲ್ಲಕ್ಕೆ ಸಿಹಿ ಗೊತ್ತಾಗೋದು, ಬೆಲ್ಲ ಇದ್ರೇ ಕಹಿದ್ದು ರುಚಿ ಗೊತ್ತಾಗೋದು. ಎಲ್ಲರೂ ಜೀವನದಲ್ಲೂ ಹೊಸತನ ತರಲಿ. ಹೊಸ ವರ್ಷ ನಮಗೆ ಯುಗಾದಿ ಹಬ್ಬ. ಹಳೇದೆಲ್ಲ ಸ್ವಲ್ಪ ಮರೆಯೋಣ ಅಂದ್ರೂ ತಲೆಯಿಂದ ಹೋಗಲ್ಲ, ಆದರೂ ಆದಷ್ಟು ಮರೆಯೋಣ. ಬೇವು ಬೆಲ್ಲ ತಿಂತ ಒಳ್ಳೆ ಮಾತಾಡೋಣ. ಯುಗಾದಿ ಹಬ್ಬ ಶುಭಾಶಯಗಳು. ನನ್ನ ಇಷ್ಟ ಎತ್ತರಕ್ಕೆ ಬೆಳೆಸಿದ್ದೀರಾ. ಮತ್ತು ಈ ಸೀರೆ ನಾನು ಹೇಳಿದ್ದೆ ಮೊನ್ನೆ, ನನ್ನ ನಮ್ಮ ಸಬ್ಸ್ಕ್ರೈಬರು 4 ಸೀರೆ ಕಳಿಸಿದ್ರು. ಅದರಲ್ಲಿ ಈ ಸೀರೆ ಉಟ್ಕೊಂಡಿದ್ದೀನಿ, ಹೀಗೆ ರೆಡಿ ಆಗಿದ್ದೀನಿ. ನನಗೆ ಪ್ರೀತಿಯಿಂದ ಕಳಿಸಿದ್ದಾರೆ, ಹಾಗಾಗಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ನನಗೆ ಸೀರೆ ಕಳಿಸಿರೋದೆಲ್ರಿಗೂ. ಮತ್ತು ನನ್ನ ಇಷ್ಟ ಎತ್ತರಕ್ಕೆ ನಿಮ್ಮ ಮನೇಲಿ ಒಬ್ಳು ನಾನು ಅಂತ ಬೆಳೆಸ್ತಾ ಇದ್ದೀರಾ. ನನ್ನ ವಿಡಿಯೋನೆಲ್ಲ ನೋಡ್ತಾ ಇದ್ದೀರಾ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನನಗೆ ನಿಮ್ಮೆಲ್ಲರೂ ಪ್ರೀತಿಯಿಂದ, ದೇವರ ಆಶೀರ್ವಾದದಿಂದ ನನಗೆ ಕೂತಲ್ಲೇ ನಾನು ಇವಾಗ ಕಷ್ಟಪಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು ನನ್ನ ಬಿಸ್ನೆಸ್ಸು ಅಷ್ಟೇ. ತುಂಬ ಚೆನ್ನಾಗಿ ನೀವೆಲ್ಲ ನನ್ನ ಕೈ ಹಿಡ್ದಿದ್ದೀರಾ, ನನಗೆ ಊಟ ಕೊಡ್ತಾ ಇದ್ದೀರಾ. ಇದೇ ರೀತಿ ನನಗೆ ನನ್ನ ಬೆನ್ನಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಬೇವು ಬೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ಹೇಗೆ ರೆಡಿ ಆಗಿದ್ದೀನಿ ಏನು ಅಂತ ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಬ್ಲೌಸ್ ಹೇಗೆ ಹೊಲಿಸ್ದೆ, ಬ್ಲೌಸ್ ಅರ್ಜೆಂಟಲ್ಲಿ ಹೊಲಿಸ್ದೆ ನಾನು. ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ, ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ನನ್ನ ಹತ್ರ ಈ ಕಲರ್ ಕಾಂಬಿನೇಷನು ಇರಲಿಲ್ಲ. ಇದು ರಾಮ ಗ್ರೀನ್ಗೆ ಪಲ್ಲೂ ಅಷ್ಟೇ. ಈ ಪ್ಯೂರ್ ಕಂಚಿ ಸ್ಯಾರಿಲಿ ಪಲ್ಲು ಇರುತ್ತಲ್ಲ, ಆ ಥರ ಇದೆ ರಿಚ್ ಪಲ್ಲು. ಚೆನ್ನಾಗಿದೆಯಾ? ಅದಕ್ಕೆ ನನ್ನ ಹತ್ರನೇ ಬಳೆ ಇತ್ತು. ನಾನೇನು ಅಷ್ಟು ತೊಗೊಳಕ್ಕೆ ಹೋಗಲ್ಲ, ಇತ್ತಲ್ಲ ಅಂತ ಹೇಳಿ ಇದು ಮಾಡಿಕೊಂಡೆ. ಹೀಗೆ ನೋಡಿ, ನಮ್ಮ ಟೈಲರು ನಿನ್ನೆ ರಾತ್ರಿ ನಾನು ಲೈವಲ್ಲಿ ಇರ್ಬೇಕಾದ್ರೆ ಕೇಳಿದೆ, ಬ್ಲೌಸ್ ಆಗಿದ್ರೆ ಕೊಡಿ ಅಂತೆ. ಇಲ್ಲ, ಬೆಳಗ್ಗೆ 7:30 ಕೊಡ್ತೀನಿ ಅಂತ ಅಂದರು. 8:30 ಕೊಟ್ಟರು. ಈಗ ಉಟ್ಕೊಂಡು ಸಿಂಪಲಾಗಿ ಈ ಥರ ಪೂಜೆ ಮಾಡಿದ್ದೀನಿ. ಈಗ ಮಗಳ ಮನೆಗೆ ಹೋಗ್ತಾ ಇದ್ದೀನಿ. ಮಗಳ ಮನೇಲಿ ಹಬ್ಬ ಮಾಡೋಣ ಅಂತ ಹೇಳಿ. ನೋಡಿದ್ರಲ್ಲ, ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ನನಗೆ ಲೈವಲ್ಲಿ ಬಂದು ಸಪೋರ್ಟ್ ಮಾಡೋರು ಒಬ್ಬರ ಹೆಸ್ರು ಹೇಳಿದ್ರೆ ತಪ್ಪಾಗುತ್ತೆ, ಯಾಕಂದ್ರೆ 10,000 12,000 ಜನ ಬರ್ತಾರೆ ಲೈವ್ಗೆ. ಒಬ್ಬರ ಹೆಸ್ರು ಹೇಳಿದ್ರೆ ತಪ್ಪಾಗತ್ತೆ. ನನ್ನ ಲೈವಿಗೆ ಬರೋರು, ನನ್ನ ವಿಡಿಯೋ ನೋಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ರಂಗೋಲಿ ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ತುಂಬ ದಿನ ಆಗಿತ್ತು ದೊಡ್ಡ ರಂಗೋಲಿ ಹಾಕಿ. ದಿನ ಒಂದು ಸಣ್ಣ ರಂಗೋಲಿ ಹಾಕೋದು ಬಿಡೋದಾಗಿ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕಿದ್ದೀನಿ. 15ರಿಂದ 8. ಯಾರಿಗೆಲ್ಲ ಈ ರಂಗೋಲಿ ಬರುತ್ತೆ ನನಗೆ ಕಮೆಂಟ್ ಮಾಡಿ, ಮತ್ತು ಚೆನ್ನಾಗಿ ಹಾಕಿದ್ದೀನಾ ಅಂತ ಹೇಳಿ. ಬನ್ನಿ ಇವಾಗ ರಂಗೋಲಿ ತೋರಿಸ್ತೀನಿ. ಈಗ ರಂಗೋಲಿ ಹಾಕಿದೆ. ಇಷ್ಟೊತ್ತು ಈ ಸಣ್ಣ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.